ಹಾಯ್ ಹಲೋ ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಆಕಾಶ್ ಶೆಟ್ಟಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡ ಇಂಡಸ್ಟ್ರಿ ಒಂದು ಫ್ಯಾನ್ಸು ಹಾಗೂ ಭಾರತ ಸಿನಿಮಾ ಇಂಡಸ್ಟ್ರಿ ಒಂದು ಫ್ಯಾನ್ಸ್ ಅವರು ಎಷ್ಟೋ ದಿನಗಳಿಂದ ಕಾಯ್ತಿದ್ದಂಥ ಒಂದು ಟಾಕ್ಸಿಕ್ನ ಅಫಿಷಿಯಲ್ ಟ್ರೇಲರ್ ಇವತ್ತಿನ ದಿವಸ ರಿಲೀಸ್ ಆಗಿದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು, ನನಗೂ ಗೊತ್ತು ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರ ಅಂತ. ನಾನಂತೂ ಸೂಪರ್ ಎಕ್ಸೈಟ್ ಆಗಿದ್ದೀನಿ. ಯಶ್ ಅವ್ರದ್ದು ಒಂದು KGF ಆದ ನಂತರ ಒಂದು ಬಿಗ್ ಸ್ಟೆಪ್ಪು ಈ ಒಂದು ಟಾಕ್ಸಿಕ್ ಏನಿದೆ, ಆ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. ಸೊ ನಾನಂತೂ ಸೂಪರ್ ಎಕ್ಸೈಟ್ ಆಗಿದ್ದೀನಿ. ನಿಮಗೂ ಗೊತ್ತಿದೆ ಇದು ಎಷ್ಟು ಒಂದು ಇಂಪಾರ್ಟೆಂಟ್ ಅಂತ ನಮ್ಮ ಒಂದು ಭಾರತದ ಒಂದು ಸಿನಿಮಾ ಇಂಡಸ್ಟ್ರಿಗೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಈ ಒಂದು ಟ್ರೈಲರ್ ಒಂದು ಏನು ಅಫಿಷಿಯಲ್ ಟ್ರೈಲರ್ ಇದೆ ಅದನ್ನು ನೋಡಿಕೊಂಡು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತ ಹೇಳ್ತಾ, ಸೊ ಸಬ್ಸ್ಕ್ರೈಬ್ ಮಾಡದೇ ಇರೋಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಸ್ಟಾರ್ಟ್ ಮಾಡೋಣ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಮುಖವಾಡದಿಂದ ಮುಖದ ಮೇಲಿರೋ ದುಃಖನ್ ಬೇಕಾದ್ರೆ ಮುಚ್ಚಿಡ್ಬೋದು, ಹಣೆ ಮೇಲೆ ಬರ್ತಿರೋ ದುರಂತನಲ್ಲ. ನೀನ್ ಬಿಟ್ಟು ಹೋಗಲಮ್ಮ. ಮುಖ ನೋಡಕ್ ಇಷ್ಟ ಇಲ್ಲ. ನನ್ನ ಆಸೆ ಏನ್ ಗೊತ್ತಾ ರಾಯ? ಇಡೀ ಸಿಟಿನ ನೀನ್ ಆಳ್ಬೇಕು. ನನ್ ಸಿಟಿಗೆ ಬಂದು ನನ್ ಫ್ಯಾಮಿಲಿ ಮೇಲೆ ಕೈ ಇಟ್ಟಿಯಲ್ಲ. ನಿನ್ ಕೊನೆ ಆಸೆ ಏನು? ಜಾಸ್ತಿ ಏನಿಲ್ಲ, ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಹಿಡ್ದು ಅಂತ ಹೇಳೋಣ ಅಂತಿದ್ದೀನಿ. ಏನಂತ್ಯ? ಎಲ್ಲ ಹುಡುಗಿರ್ಗೂ ಅವನ್ ಪ್ರೀತಿ ಅವ್ರಿಗೆ ಮಾತ್ರ ಸ್ವಂತ ಅನ್ನಿಸ್ತಿತ್ತು. ಆದ್ರೆ ಅವನ್ ಮನಸ್ಸು ಯಾವ ಭಾವದ ಬಂಧಕ್ಕೂ ಸಿಗದೆ ಆಕಾಶದ ತರ ಸ್ವಚ್ಛಂದವಾಗಿತ್ತು. ಹೆಣ್ಣಿಗೆ ಅಂದ ಇದ್ರೆ ಚಂದ, ಆ ಅಂದನೇ ಆಯ್ದ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಕಂದ? ಎಷ್ಟು ತಗತ್ತೀಯ? Who the hell are you? I was regular. Who the hell are you? I was permanent. Keep your mouth shut. This was supposed to be my fucking fairy tale. I was hoping to have a civilized conversation. Do I look civilized to you? ಯಪ್ಪ, ಸಕ್ಕತ್ತು ಬಲಿಕೆ ಕಾಣ್ತಿರೋ ಬಾಡಿ ಮಾತ್ರ. ಸಕ್ಕತ್ ಆಕ್ಟಿಂಗ್ ಬಂದಿದೆ ಇದಕ್ಕೂ ಮಾತ್ರ. ಅಂತಾನು ನಿನಗೆ ಗೊತ್ತಲ್ಲ. It's time. I'm coming. ನೋಡಿ ಅಪ್ಪ ಪ್ರತಿ ಆಯ್ಕೆಗೂ ತಕ್ಕ ಬೆಲೆ ತರಲೇಬೇಕು.
ವಾ ಏನ್ ಸಾಕಾಗ್ತಿದೆ ಅದು. ಸೊ ಗಾಯ್ಸ್ ಯಪ್ಪ ಹೇಗಿದೆ ಗುರು ಇದು ಟ್ರೈಲರ್ ಮಾತ್ರ ಸಕ್ಕತ್ತಾಗಿದೆ. ನನಗಂತೂ ಫುಲ್ಲು ತಲೆ ತಿರುಗ್ತಿದೆ ಅನ್ಕೊಳ್ಳಿ. ಸಕ್ಕತ್ತಾಗಿ ಬಂದಿದೆ ಇಂಥ ಒಂದು ಟ್ರೈಲರ್. ನನ್ನ ಪ್ರಕಾರ ನಾನು ನೋಡಿರೋ ಪ್ರಕಾರ ಒಂದು ಕನ್ನಡ ಇಂಡಸ್ಟ್ರಿಲಾಗಲಿ ನಮ್ಮ ಭಾರತದ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಬಂದಿಲ್ಲ. ಸಕ್ಕತ್ತಾಗಿ ಒಂದು ಟ್ರೈಲರ್ನ ತೋರಿಸಿದ್ದಾರೆ. ಒಂದು ಸ್ಟೋರಿನ ಮಾತ್ರ ಬಿಟ್ಟೇ ಕೊಟ್ಟಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಾವು ಏನೋ ಸ್ಟೋರಿ ಅನ್ನು ಥಿಂಕ್ ಮಾಡಿದ್ವಿ, ಏನೋ ಒಂದು ಟೀಸರ್ ಬಿಟ್ಟಾಗ ಕ್ಯಾರೆಕ್ಟರ್ಸ್ನ ಒಂದು ಇಂಟ್ರೊಡ್ಯೂಸ್ ಮಾಡಿದಾಗ ಎಲ್ಲರೂ ಒಂದು ಈ ಥರ ಇರ್ಬೋದು ಸ್ಟೋರಿನ ಅಂತ ಒಂದು ಪ್ರಿಡಿಕ್ಟ್ ಮಾಡಿದ್ರು. ಬಟ್ ಇಲ್ಲಿ ಬಂದಾಗ ಒಂದಿಷ್ಟು ಸಿಮಿಲಾರಿಟೀಸ್ ಇದೆ ಬಿಟ್ಟರೆ ಟೋಟಲಿ ಏನೋ ತುಂಬ ಸ್ಟೋರಿ ಇದೆ. ಇದು ಅಲ್ಲಿ ಏನೇನು ನಡೀತಾ ಇದೆ ಬಿಟ್ಟೇ ಕೊಡ್ತಾ ಇಲ್ಲ. ಅಷ್ಟು ಫಾಸ್ಟಾಗಿ ಒಂದು ಫ್ರೇಮ್ಸ್ನ ಒಂದು ಇದು ಮಾಡ್ತಾ ಇದ್ದಾರೆ, ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಫಸ್ಟಾಗಿ ಒಂದು ವಿಜುವಲ್ಸ್ ಬಗ್ಗೆ ಮಾತಾಡೋದಾದರೆ ವಿಜುವಲ್ಸ್ ಅಂತೂ ಸಖತ್ತಾಗಿದೆ. ಎಲ್ಲ ಒಂದು ಏನು ಫ್ರೇಮು ಸಖತ್ತಾಗಿ ಬಂದಿದೆ, ಫುಲ್ಲಿ ರಿಚ್ ಆಗಿ ಕಾಣ್ತಾ ಇದೆ. ಏನು ಒಂದೊಂದು ಫ್ರೇಮ್ ಕೂಡ ಎಷ್ಟು ರಿಚ್ನೆಸ್ ಇದೆ ಅಂದರೆ ಲೈಕ್ ನೀವೇ ನೋಡ್ಬೋದು ಆ ಒಂದು ಸೆಟ್ ಎಷ್ಟೊಂದು ಗ್ರ್ಯಾಂಡಾಗಿ ಕ್ರಿಯೇಟ್ ಮಾಡಿದ್ದಾರೆ. ಪ್ರೊಡಕ್ಷನ್ ಹೊಸರು ತುಂಬ ಒಂದು ಇದಕ್ಕೆ ವರ್ಕ್ ಮಾಡಿದ್ದಾರೆ ಅಂತ ಹೇಳಕ್ ಬರ್ತೀವಿ. ಎಲ್ಲ ವಿಜುವಲ್ಸಲ್ಲಿ ಏನು ಒಂದು ಕ್ಯಾಮ್ರಾಮ್ಯಾನ್ ಆಗಲಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಗುರು. ಆ ಒಂದು ಎಡಿಟರ್ ಕೂಡ ಅಷ್ಟೇ. ಫಸ್ಟ್ ವಿಜುವಲ್ಸ್ ಬಗ್ಗೆ ಮಾತಾಡೋದಾದ್ರೆ VFX ಒಂದು ಡಿನೆ ಕಂಪ್ನಿ ಎಲ್ಲ ವರ್ಕ್ ಮಾಡಿದ್ದಾರೆ. ಅಷ್ಟೊಂದು VFX ಅಲ್ಲಿ ನಾವಿಲ್ಲಿ ನೋಡಿಲ್ಲ. ಬಟ್ ಆದರೂ ಕೂಡ ಇರೋ ಒಂದಿಷ್ಟು ಇದರಲ್ಲಿ ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ನಿಮ್ಗೆಲ್ಲರೂ ಗೊತ್ತೇ ಇದೆ ಡಿನೆಗ್ ಅಂದ್ರೆ ಎಂಥ ಒಂದು ಕಂಪ್ನಿ, ಎಷ್ಟು ಒಂದು 8 times ಆಸ್ಕರ್ ವಿನ್ ಆಗಿರುವಂಥ ಒಂದು ಕಂಪ್ನಿ ಅದು. ಸೊ ರಾಮಾಯಣಕ್ಕೂ ಕೂಡ ಅವರೇ ವರ್ಕ್ ಮಾಡ್ತಾ ಇದ್ದಾರೆ. ಇದರಲ್ಲೂ ಕೂಡ ಒಂದು ಬರೀ ಒಂದು ಡಿನೆಗಲ್ಲ ಸುಮಾರು ಒಂದು VFX ಕಂಪ್ನಿಗಳು ವರ್ಕ್ ಮಾಡ್ತಿದ್ದಾರೆ. ಬಟ್ ಮೇಜರ್ ಆಗಿ ಡಿನೆಗ್ ಅವರು ವರ್ಕ್ ಮಾಡ್ತಿದ್ದಾರೆ ಅಂತ ಒಂದಿಷ್ಟು ಕಡೆ ತಿಳಿದು ಬಂದಿದೆ. ಸೊ ವಿಜುವಲ್ಸ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಎಲ್ಲ ಒಂದು ಫ್ರೇಮ್ ಕೂಡ ಮಸ್ತಾಗಿದೆ. ಆಮೇಲೆ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡೋದಾದರೆ ಯಶ್ ಏನು ಮಾಡಿದ್ದಾರೆ ಗುರು, ನಮ್ಮ ಒಂದು ಹೆಮ್ಮೆಯ ನಟ ಏನು ಸಕ್ಕತ್ತಾಗಿ ಮಾಡಿದ್ದಾರೆ. ಒಂದು ಕ್ಯಾರೆಕ್ಟರ್ಸಲ್ಲಿ ನಮ್ಗೆ ಅನಿಸ್ತಾನೆ ಇಲ್ಲ ಅವರೇ ಒಂದು 2 ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಹೇಳಿ. ಲೈಕ್ ಹೇಗೆ ಅನಿಸಿದೆ ಅಂದರೆ ಸೇಮ್ ಬಾಡಿ ಬಟ್ ಡಿಫ್ರೆಂಟ್ ಸೌಂಡ್ಸ್ ಆ ಥರ ಎಷ್ಟು ಮಸ್ತಾಗಿ ಬಂದಿದೆ. ಏನು ಆ್ಯಕ್ಟಿಂಗ್ ಗುರು. ಎಸ್ಪೆಷಲಿ ನನಗೆ ಆ ಟಿಕೆಟ್ ಒಂದು ಬಂದಾಗ ಸಖತ್ತಾಗಿ ನನಗಂತೂ ಫುಲ್ಲಿ ಮಸ್ತ್ ಆ್ಯಕ್ಟಿಂಗ್ ಅನಿಸ್ತು ಅವರಾಗಲಿ. ನೆಕ್ಸ್ಟು ನನಗೆ ವುಮೆನ್ಸಲ್ಲಿ ತುಂಬ ಇಷ್ಟ ಆಗಿದ್ದು ಆ್ಯಕ್ಟಿಂಗ್ ವೈಸು ಹೋದು. ಮತ್ತು ಒಂದು ಏನು ಕ್ಯಾರೆಕ್ಟರ್ ನೋಡು ಉಮಾ ಕುರೇಶ್ ಇದು ನನಗೆ ಸಖತ್ ಇಷ್ಟ ಆಯಿತು. ಮತ್ತು ಮೇಯ್ನ್ ಆಗಿ ಕಿಯಾರಾ ಅಡ್ವಾಣಿದು ಕೂಡ ಸಖತ್ತಿದೆ ಗುರು. ಅವ್ರದ್ದು ಇದರಲ್ಲಿ ಕ್ಯಾರೆಕ್ಟರ್ ತುಂಬ ಇದೆ. ಆಮೇಲೆ ಉಮಾ ಕುರೇಶ್ ಇದು ಆಸ್ ಅ ಮೇನ್ ವಿಲನ್ ಪಕ್ಕ ಇಲ್ಲಿ ಗೊತ್ತಾಗ್ತಿದೆ. ಅವರೇ ಈ ಒಂದು ಫಿಲಮಲ್ಲಿ ಮೇನ್ ವಿಲನ್ ಆಗಿ ವುಮೆನಲ್ಲಿ ಮೇನ್ ವಿಲನ್ ಆಗಿ ಕಾಣ್ತಾರೆ. ಆಮೇಲೆ ಆಸ್ ಯೂಶುವಲ್ ತಾರಾ ಸುತ್ತಾರಿ ಅದು ಜಾಸ್ತಿ ಇದಾಗಿಲ್ಲ, ತೋರಿಸಿಲ್ಲ. ಆಮೇಲೆ ನಯನ್ತಾರ ಆಸ್ ಅ ಗಂಗಾ ಅವರು ಒಂದು ಬಿಸ್ನೆಸ್ ಪಾರ್ಟ್ನರು ಅಥವಾ ಒಂದು ರಿಲೇಟಿವ್ಸ್ ಆಗಿ ಇದರಲ್ಲಿ ಇರ್ಬೋದು ಅಂತ ಅನಿಸುತ್ತೆ. ಬಟ್ ಆ್ಯಕ್ಟಿಂಗ್ ವೈಸ್ ಮಾತ್ರ ಎಲ್ಲರದ್ದು ಸಖತ್ತಾದ ಅಕ್ಷಯ್ ಒಬ್ಬರೇ ಆಗಲಿ ಎಲ್ಲರದ್ದು ಸೈಕಾಗಿ ಬಂದಿದೆ ಇದರಲ್ಲಿ. ನನಗಂತೂ ಒಂದು ಕ್ಯಾರೆಕ್ಟರ್ಸ್ ಎಲ್ಲ ಹೆಂಗೆ ಕಾಣ್ತಾ ಇದೆ ಅಂದರೆ ಸಖತ್ ಎಲ್ಲ ಒಂದು ಮ್ಯಾಚ್ ಆಗ್ತಾ ಇದೆ ಅಷ್ಟು ಕ್ಲೀನಾಗಿ. ಆ ಒಂದು ರೆಟ್ರೋ ಸೀನ್ ಸಿಗಲ್ಲ. ಎಲ್ಲ ಕೂಡ ಅವರವರ ಒಂದು ಕಾಸ್ಟ್ಯೂಮ್ ಆಗಲಿ ಅವರಾಗಲಿ ಫುಲ್ಲಿ ಡೆಡಿಕೇಟೆಡ್ ಆಗಿದ್ದಾರೆ. ಸಖತ್ತಾಗಿ ಬಂದಿದೆ. ಆಮೇಲೆ BGM ಬಗ್ಗೆ ಮಾತಾಡೋದಾದರೆ ನಿಮಗೆ ಗೊತ್ತಿದೆ ಇದು BGM ಮಾಡಿರೋದು ಯಾರಂದರೆ ನಮ್ಮ ಹೆಮ್ಮೆಯ ಒಂದು ರವಿ ಬಸ್ರೂರ್ ಅವರು. ಸೊ ಸಖತ್ತಾಗಿ ಮಾಡಿದ್ದಾರೆ ಗುರು. ಎಂಥ BGM ಅಂದರೆ ಒಂದೊಂದು ಸೀನಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂದರೆ ನೀವೇ ನೋಡ್ಬೋದು. ಒಂದೊಂದು ಸೈಲೆನ್ಸ್ ಸೀನ್ ಯಾವ ಥರ ಇಂಪ್ಯಾಕ್ಟ್ ಮಾಡ್ತಿದೆ ಅಂದರೆ ಸೊ ನಿಮ್ಗೆ ಅನಿಸುತ್ತೆ ಏನು ಫೀಲ್ ಕೊಡುತ್ತೆ ಅಂದರೆ ಸಖತ್ತಾಗಿದೆ. ಸೊ BGM ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಸಖತ್ತಾಗಿದೆ. ಗೂಸ್ ಬಂಪ್ಸ್ ಅಂತ ಮೂಮೆಂಟ್ಸ್ ಏನೂ ಇರಲಿಲ್ಲ ಇದರಲ್ಲಿ. ಬಟ್ ಆದರೆ BGM ಮಾತ್ರ ಸಖತ್ತಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. BGM ಅಂತೂ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ರವಿ ಬಸ್ರೂರು. ಸೊ ನೀವು ಎಕ್ಸ್ಪೆಕ್ಟ್ ಮಾಡಲೇಬೇಕು. ಅವ್ರು ಎಂತೆಂಥ ಒಂದು BGMನ ಆಲ್ರೆಡಿ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತೇ ಇದೆ ಯಶ್ ಮತ್ತು ರವಿ ಬಸ್ರೂರ ಕಾಂಬಿನೇಷನ್ ಕೂಡ ಸಖತ್ತಾಗಿದೆ. ಒಂದು KGF ಅಲ್ಲೇ ನೀವು ನೋಡಿರ್ಬೋದು. ಟಾಪಲ್ಲಿ ಇರೋಂಥ ಒಂದಿಷ್ಟು BGMಸ್ಗಳು KGF ಒಂದು BGMs ಏನಿದೆ ಸಾಂಗ್ಸ್ ಇದೆ. ಸೊ BGMs ಅಂತೂ ಸಕ್ಕತ್ತಾಗಿ ಬಂದಿದೆ. ಆಮೇಲೆ ಗೀತು ಮೋಹನ್ದಾಸ್ ಬಗ್ಗೆ ಮಾತಾಡೋದಾದರೆ ಏನು ಡೈರೆಕ್ಷನ್ ಮಾಡಿ ಅವರೊಂದು ಸ್ಕ್ರಿಪ್ಟ್ ಹೇಗೆ ಬರೆದಿರ್ಬೋದು. ನನಗಂತೂ ತಲೆ ಕೆಟ್ಟೋಗಿದೆ ಗುರು.
ಸಖತ್ ಗೀತು ಮೋಹನ್ ದಾಸ್ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಲಾಂಗ್ ವಿತ್ ಯಶ್ ಆಲ್ಸೋ. ಯಶ್ ತುಂಬ ನಿಮ್ಗೆ ಗೊತ್ತೇ ಇದೆ ಅವರ ಒಂದು ಡೆಡಿಕೇಶನ್ ಏನಂತ ಎಲ್ರಿಗೂ ಗೊತ್ತೇ ಇದೆ. ಸೊ ಒಂದು KGF ಅಲ್ಲೇ ಗೊತ್ತು ಅವ್ರು ಎಷ್ಟು ಒಂದು ಹಾರ್ಡ್ ವರ್ಕ್ ಮಾಡಿರ್ತಾರೆ ಅಂತ. ಸೊ ಹಾಗೆ ಒಂದು 4 years ಆದಮೇಲೆ ಬರ್ತಿರೋದು ಯಶ್ ಅವರು. ನಾವಂತೂ ಪಕ್ಕ ಎಕ್ಸ್ಪೆಕ್ಟ್ ಮಾಡಿದ್ವಿ, ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಕೆಳಗಡೆಯಿಂದ ಬಂದಂಥ ಮನುಷ್ಯ ಅವರು. ಸೊ ತುಂಬ ಒಂದು ಥಿಂಕಿಂಗ್ ಇದೆ, ನೆಕ್ಸ್ಟ್ ಲೆವೆಲ್ ಥಿಂಕಿಂಗ್ ಇದೆ ಇರುವಂಥ ಒಬ್ಬ ಮನುಷ್ಯ. ಸಖತ್ತಾಗಿ ಈ ಒಂದು ಮೂವಿನ ಒಂದು ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಅವ್ರು ಯಾವ ಥರ ಒಂದು ಪ್ಲ್ಯಾನ್ನ ಮಾಡಿದ್ರೆ ಹಾಗೆ ಎಕ್ಸಿಕ್ಯೂಟ್ ಮಾಡಿರ್ತಾರೆ ಅನ್ನೋದು ನಮಗೆ ಗೊತ್ತು. ಹಾಗೆ ಗೀತು ಮೋಹನ್ ದಾಸ್ ಮಾತ್ರ ಬೆಂಕಿ ಅವರೊಂದು ಡೈರೆಕ್ಷನ್. ನೋಡೋಣ, ಅವರ ಆ್ಯಕ್ಚುಯಲ್ ಡೈರೆಕ್ಷನ್ ಗೊತ್ತಾಗೋದು ಒಂದು ಮೂವಿ ನೋಡಾದ್ಮೇಲೆ. ಬಟ್ ಅವ್ರದ್ದು ಓಲ್ಡ್ ಫಿಲಮ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಬಟ್ ಈ ಒಂದು ಜಾನ್ರೆ ಅವ್ರು ಹೆಂಗೆ ಸೂಟ್ ಆಗ್ತಿದೆ ಅನ್ನೋದನ್ನ ನಾವು ರಿಲೀಸ್ ಆದಮೇಲೆ ಗೊತ್ತಾಗಬೇಕಾಗಿದೆ. ಸೊ ಆಮೇಲೆ ಕ್ಯಾರೆಕ್ಟರ್ಸ್ ಆಯಿತು, ಇದೆಲ್ಲ ಆಯಿತು. ಸೊ ಸಖತ್ತಾಗಿ ಬಂದಿದೆ. ನನಗಂತೂ ಇದು ತುಂಬ ಇಷ್ಟ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. DOP ಕೂಡ ಸಖತ್ತಾಗಿ ಮಾಡಿದ್ದಾರೆ ಗುರು. ಎಡಿಟರ್ ಈ ಒಂದು ಟ್ರೈಲರಿಗೆ ಜೀವ ತುಂಬಿಕೊಟ್ಟಿರುವಂಥ ಮನುಷ್ಯ ಅಂದರೆ ಎಡಿಟರ್. ಸಖತ್ತಾಗಿ ಎಡಿಟ್ ಮಾಡಿದ್ದಾರೆ. ಎಷ್ಟು ಆ ಒಂದು ಏನು ಸೀನ್ಸ್ ಎಲ್ಲ ಚೇಂಜ್ ಆಗ್ತಿದೆ ಅದನ್ನು ಇಷ್ಟು ಸ್ಮೂತಾಗಿ ಮಸ್ತಾಗಿ ಒಂದು ಎಡಿಟ್ ಮಾಡಿದ್ದಾರೆ ಗುರು. ಎಲ್ಲ ಒಂದು ಸೀನ್ಸ್ನ ಕೂಡ ಏನು ಸೈಕಾಗಿ ಎಡಿಟ್ ಮಾಡಿದ್ದಾರೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು. ಎಸ್ಪೆಷಲಿಯಾಗಿ ನನಗೆ ಇಷ್ಟ ಆಗಿದ್ದು ಇದರಲ್ಲಿ ಒಂದು ಎಡಿಟಿಂಗ್ ಸಖತ್ ಇಷ್ಟ ಆಯಿತು. ಮತ್ತು ಕ್ಯಾರೆಕ್ಟರ್ಸ್ ಅಂತೂ ಎಲ್ಲ ಹೆಂಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಸಖತ್ತಾಗಿ ಮಾಡಿದ್ದಾರೆ. ಎಸ್ಪೆಷಲಾಗಿ ನಮ್ಮ ಒಂದು ಯಶ್ ಅವ್ರ ಬಗ್ಗೆ ಒಂದು ನೀವು ಮಾತಾಡೋ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಹೆಂಗಿದೆ ಅಂತ ನಿಮಗೆ ಗೊತ್ತಿದೆ. ಸೊ ನೋಡೋಣ. ಅನುಶ್ರೀ ಏನು ಅನಿಸ್ತು ಇದರ ಒಂದು ಟ್ರೈಲರ್ ಬಗ್ಗೆ? ಹೇಗಿತ್ತು ಟ್ರೈಲರ್ ಹೇಳಿ ನೋಡೋಣ. ಅಸ್ಸಾಮ್ ಆಗಿತ್ತು. ಸ್ಟೋರಿನಂತೂ ಎಲ್ಲೂ ಬಿಡ್ಕೊತಿಲ್ಲ. ಆ್ಯಕ್ಚುಲಿ ಯಾವುದೇ ಟ್ರೈಲರ್ ನೋಡಿದ್ರು ಒಂದು ಸ್ಟೋರಿ ಹೀಗಿರ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ಬೋದು. ಬಟ್ ಈ ಟ್ರೈಲರ್ ನೋಡಿದ್ರೆ ಡೆಫಿನೆಟ್ಲಿ ಏನಂತ ಸ್ಟೋರಿ ಏನೇನು ಅರ್ಥ ಆಗಲ್ಲ. ಲೈಕ್ ಇವನ್ ಕ್ಯಾರೆಕ್ಟರ್ ವೈಸ್ ನೋಡೋಕೆ ಹೋದ್ರೆ ಯಾವ ಕ್ಯಾರೆಕ್ಟರ್ ಯಾವ ರೀತಿ ಪ್ಲೇ ಮಾಡ್ಬೋದು ಅಂತ ನೋಡೋಕ್ಕಾಗದೆ ಐ ಥಿಂಕ್ ಮೂವಿ ಬಂದ್ಮೇಲೆ. ಈವನ್ ಎಸ್ಪೆಷಲಿ ಯಶ್ ಅವ್ರ ಡಬಲ್ ಆ್ಯಕ್ಟಿಂಗ್, ಲೈಕ್ ಇವನ್ ಅವರೇ ಮಾಡಿದ್ರು ಕೂಡ 2 ರೋಲ್ ಕೂಡ ಡಿಫ್ರೆಂಟ್ ಅನ್ಸುತ್ತೆ. ಲೈಕ್ ಅವರೇ ಮಾಡಿದ್ದು ಅಂತ ಫೀಲೇ ಆಗೋದಿಲ್ಲ. ಆ್ಯಂಡ್ ಪ್ರತಿಯೊಬ್ಬರು ವುಮನ್ ಆ್ಯಕ್ಟ್ ಮಾಡಿರೋದಂತೂ ಆಸಮ್. ಎಸ್ಪೆಷಲಿ ರುಕ್ಮಿಣಿ ವಸಂತ್ ವಾಯ್ಸ್ ಬೇಸ್ ಸಖತ್ ಇಷ್ಟ. ಲೈಕ್ ವೇ ಆಫ್ ಸೇಯಿಂಗ್ ದ ಡೈಲಾಗ್ ವಾಸ್ ರಿಯಲಿ ಅಮೇಝಿಂಗ್. ಆ್ಯಂಡ್ ಓವರ್ ಆಲ್ ಫ್ಲೋ ಕೂಡ ಸಖತ್ತಾಗಿದೆ ಇದರಲ್ಲಿ. ಆ್ಯಂಡ್ ಅವ್ರ ಡೈರೆಕ್ಷನ್ ಅವ್ರದಂತೂ ಆಸಮ್. ಲೈಕ್ ಪ್ರತಿಯೊಂದು ಸೀನ್ಸ್ ವಿಜುವಲೈಸ್ ಮಾಡಿದಂತೂ ಆಸಮ್ ಆಗಿದೆ. ಲೈಕ್ ಓವರ್ ಆಲ್ ಸೋ ಗುಡ್. ಸೊ ನೋಡೋಣ ಹೇಗಿರ್ಬೋದು ಅಂತ ನಾನು ಫುಲ್ ಕಾಯ್ತಾ ಇದ್ದೀನಿ ಗುರು. ನಾನು ಏನೋ ಎಕ್ಸ್ಪೆಕ್ಟ್ ಮಾಡಿದರೆ ಇದರಲ್ಲೂ ಮಾತ್ರ ಸಕ್ಕತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಗುರು ಈ ಒಂದು ಏನೋ ಟ್ರೈಲರ್ ಅಂತೂ. ನೋಡೋಣ, ನನಗಂತೂ ನನಗೆ ಫುಲ್ ಕನ್ಫ್ಯೂಸ್ ಆಗಿದ್ದೀನಿ. ನೋಡೋಣ ಇದು ಏನಿರ್ಬೋದು ಇನ್ನೂ 1 2 3 ಟೈಮ್ಸ್ ನೋಡಬೇಕು. ನನಗೆ ಅವಾಗಂತೂ ಏನೋ ಒಂದು ಗೊತ್ತಾಗ್ಬೋದು ಈ ಥರ ಬರ್ಬೋದು ಒಂದು ಮೂವಿ ಅಂತ. ಬಟ್ ಆದರೆ ಎಷ್ಟು ಗುರು ಅದು ಬಿಟ್ಕೊಡಲ್ಲ, ನನಗಂತೂ ಗೊತ್ತಿದೆ. ಬಟ್ ಅವರು ಆಲ್ರೆಡಿ ತುಂಬ ಥರ ನೀವು ಫಸ್ಟೇ ಅವರು ಇದೆಲ್ಲ ಸೀನ್ಸ್ ಎಲ್ಲ ಬಿಟ್ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಆ ಥರ ಒಂದು ಅಡಲ್ಟಿ ಸೀನ್ಸ್ನ ಜಾಸ್ತಿ ಅವರು ತೋರಿಸಿಲ್ಲ. ಬಟ್ ಆದರೆ ಅವ್ರು ಫಸ್ಟ್ ಯಾಕೆ ತೋರಿಸಿದ್ರು ಅಂದರೆ ಬಿ ರೆಡಿ, ಈ ಥರನೂ ಒಂದು ಇರ್ಬೋದು ಅಂತ ಹೇಳಿ ರೆಡಿ ಇರೋಕ್ಕೋಸ್ಕರ ಆ ಥರ ಬಿಟ್ಟರು. ಬಟ್ ಇದರಲ್ಲಿ ಆ್ಯಕ್ಚುಲಾಗಿ ಹೇಗೆ ಒಂದು ಸೀನ್ಸ್ ಎಲ್ಲ ಬರ್ತಾಯಿದೆ ಅಂದರೆ ನಾವು ಏನೊಂದು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರ ಎಲ್ಲ ಸೀನ್ಸ್ ಬರ್ತಾಯಿದೆ. ನನಗೆ ಅನಿಸ್ತಿರೋದು ಅಂದರೆ ಒಂದು ಪ್ರೊಡಕ್ಷನ್ ಹೌಸ್ ಮಾತ್ರ ತುಂಬ ವರ್ಕ್ ಮಾಡಿದ್ದಾರೆ. ಈ ಥರ ಒಂದು ಸೆಟ್ನ ಹೇಗೆ ಒಂದು ಕ್ರಿಯೇಟ್ ಮಾಡಿರ್ಬೋದು ಅಂತ ನಾನು ಸಕ್ಕದಾಗಿ ಬಂದಿದೆ. ಎಲ್ಲ ಕೂಡ ಎಷ್ಟು ನಾನು ಅದನ್ನು ಕೊಡ್ತಿರೋದು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ಬೋದು. ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡುವಂಥ ಒಂದು ವರ್ಕರ್ಸ್ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ಬೋದು. ಸೊ ಸಕ್ಕದಾಗಿ ಬಂದಿದೆ. ನೋಡೋಣ, ಆಲ್ ಓವರ್ ವರ್ಲ್ಡಲ್ಲಿ ತುಂಬ ಒಳ್ಳೊಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ. ಸೊ ಸುಮಾರು ಒಂದು ಸ್ಕ್ರೀನ್ಸ್ನ ಸಿಗ್ಬೋದು. ನಾನು ಈಗ ಕಾಯ್ತಿರೋದೇನೆಂದರೆ ಈ ಒಂದು ಫಸ್ಟ್ ಡೇನೇ ಯಾವ ಥರ ಕಲೆಕ್ಷನ್ ಮಾಡ್ಬೋದು, ಹಾಗೆ ಒಂದು ನಮ್ಮ ಭಾರತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹಿಸ್ಟ್ರಿ ಅಂತೂ ಕ್ರಿಯೇಟ್ ಮಾಡುತ್ತೆ. ದಂಗಲ್ನ ಒಂದು ಬೀಟ್ ಮಾಡೋದ್ರಲ್ಲಿ ಬೇರೆ ಮಾತೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಂಗಲ್ದು ಒಂದು ಬೀಟ್ ಆಗೋ ಚಾನ್ಸಸ್ ಪಕ್ಕಾ ಇದೆ. ಸೊ ಬರೀ ನಮ್ಮ ಇಂಡಿಯನ್ ರೀಜನ್ ಅಂತಲ್ಲ, ಹೊರಗಡೆ ಕೂಡ ಒಳ್ಳೆ ಒಂದು ಕಲೆಕ್ಷನ್ನ ಇದು ಮಾಡೇ ಮಾಡುತ್ತೆ. ಎಲ್ಲ ಹಾಲಿವುಡ್ ಟಾಲಿವುಡ್ ಎಲ್ಲರೂ ಕೂಡ ಒಂದು ಈಚೆ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆ ಒಂದು ನೋಡೋ ಥರ ಆಗೇ ಆಗುತ್ತೆ ಈ ಒಂದು ಮೂವಿಯಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಶ್ ಅವರು ಈ ಸರಿ ಒಂದು 2026 ಲಕ್ಕೆ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಬ್ಯಾಕ್ ಟು ಬ್ಯಾಕ್ ರಾಮಾಯಣ ಕೂಡ ಬರ್ತಾ ಇದೆ. ರಾಮಾಯಣ ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಿರೋದು, ಸೇಮ್ ಇದ್ರ ಥರನೇ ಒಂದು ಬಿಗ್ ಸ್ಕೇಲಲ್ಲಿ ಮಾಡ್ತಿರುವಂಥ ಒಂದು ಮೂವಿ. ಸೊ ಈ ವರ್ಷ ಯಶ್ಗೆ ಒಂದು ಜಾಕ್ಪಾಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ವರ್ಷದ ಒಂದು ಹಾರ್ಡ್ ವರ್ಕ್ ಅವ್ರದ್ದು. ಆಲ್ರೆಡಿ ಅವ್ರಿಗೆ ಒಂದು ಒಳ್ಳೆ ಫೇಮ್ ಇದೆ, ಒಂದು ಒಳ್ಳೆ ಇಮೇಜ್ ಇದೆ ಅವ್ರ ಮೇಲೆ. ಜನ ತುಂಬ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾರೆ ಅವ್ರಿಗೆ ಒಂದು ಡೆಡಿಕೇಶನ್ ಬಗ್ಗೆ ಆಗಲಿ
ಎಲ್ಲ ಥರ ನಿಮಗೂ ಗೊತ್ತಿದೆ. ಸೊ ಈ ಒಂದು 2 ಮೂವಿ ಆದಮೇಲೆ ಅವ್ರನ್ನ ಒಂದು ಯಾವುದೋ ಲೆವೆಲಲ್ಲಿ ನೋಡ್ಬೋದು ನಾವು. ಅವ್ರು ಎಂಥದೇ ಆಗಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಹೇಳಿ ಎಲ್ಲ ಕಡೆ ಒಂದು ಹೆಮ್ಮೆಯಿಂದ ಮಾತಾಡ್ಕೊಂಡು ಇರ್ತಾರೆ. ಸೊ ಅವ್ರು ಎಂಥದ್ದೇ ಅವ್ರದ್ದೊಂದು ಮೂವಿ ಬರಲಿ, ಫ್ಯೂಚರ್ಲಿ ಎಂಥದ್ದು ಮೂವಿ ಬಂದು ಇಡೀ ವರ್ಲ್ಡಲ್ಲಿ ಹಿಸ್ಟ್ರಿ ಆದರೂ ಕೂಡ ಅವರು ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕಂತಲೇ ಫಸ್ಟಿಂದನೂ ಹೋರಾಡಿದವರು. ಸೊ ಎಲ್ಲರೂ ಕೂಡ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಆ ಹೀರೋ ಈ ಇರಲ್ಲ ಅಂತ ನೋಡಿದ್ದಾನೆ. ನಮ್ಮ ಕನ್ನಡ ಇಂಡಸ್ಟ್ರಿ ಅದು ಬೆಳಿಬೇಕು ಅಂತ ಹೇಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನಾನಂತೂ ಸೂಪರ್ ಎಕ್ಸೈಟ್ ಆಗಿದ್ದೀನಿ ಈ ಮೂವಿಗೆ. ಸೊ ನೋಡೋಣ, ಅವಾಗ ರಿಲೀಸ್ ಆಗಿ ಜಾಸ್ತಿ ದಿನ ಒಂದು 20 ಡೇಸ್ ಇದೆ. ಸೊ ಯಾವ ಥರ ಒಂದು ಇಂಪ್ಯಾಕ್ಟ್ ಮಾಡತ್ತೆ ಈ ಒಂದು ಮೂವಿನ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ತಾ, ಸೊ ನಾನು ನಿಮ್ಮ ಪ್ರೀತಿಯ ಆಕಾಶ್ ಶೆಟ್ಟಿ. ಇವತ್ತು ಒಂದು ಈ ಮೂವಿ ಇದೆ, ನಾನು ಫುಲ್ ಕನ್ಫ್ಯೂಸ್ ಆಗಿದ್ದೀನಿ. ಸೊ ಸಿಗೋಣ ಇನ್ನೊಂದು ದಿವಸ, ನೆಕ್ಸ್ಟ್ ಒಂದು ಟಾಕ್ಸಿಕ್ನ ಒಂದು ಮೂವಿ ದಿವಸ ನಾನು ಒಂದು ರಿವ್ಯೂ ಕೊಡ್ತೀನಿ ಹೇಗಿರೋದೆ ಅಂತ ಹೇಳಿ. ಸೊ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.